ಹಾಗೆ ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಮೂಲಕ ದೇಶದ ಕೋಟ್ಯಾಂತರ ಜನರ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ದುರಾಡಳಿತ ವಿರುದ್ಧ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಪ್ರತಿಭಟನಾ ಸಭೆ ಕಾಲ್ನಡಿಗೆ ಜಾಥಾ ಇದೀಗ ಕಾಂಗ್ರೆಸ್ ಭವನದಿಂದ ಜೋಡುಕಟ್ಟೆ ತನಕ ತೆರಳಲಿದೆ. ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ ಕುಟುಂಬದ ಎಲ್ಲ ಬಂಧುಗಳಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು, ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಎಲ್ಲ ಅವಿಭಕ್ತ ಕಾಂಗ್ರೆಸ್ ಕುಟುಂಬದ ಎಲ್ಲ ಸದಸ್ಯರು ಈಗ ನಿನ್ನೆ ದಿವಸ ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ಆ ತಪ್ಪಿಗೆ ನಾನೇ ಹೊಣೆ ಅಂತ ಒಪ್ಕೊಂಡಾಗ ಮಂತ್ರಿಗಳೇ ತಾನು ಹೊಣೆ ಅಂತ ಒಪ್ಕೊಂಡ ಮೇಲೆ ಅವರು ರಾಜೀನಾಮೆ ಕೊಡಬೇಕಲ್ಲ. ಖಂಡಿತ ಅವರು ರಾಜೀನಾಮೆ ಕೊಡಬೇಕಿಲ್ಲ. ಕೇವಲ ಹೊಣೆ ಹೊತ್ತರೆ ಸಾಕಾಗುವುದಿಲ್ಲ. ಹಿಂದೆ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಿಇಟಿಯನ್ನು ಜಾರಿಗೆ ತಂದು ಸಿಇಟಿಯಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಎರಡಕ್ಕೂ ಪರೀಕ್ಷೆಯನ್ನು ಮಾಡಿ ನಮ್ಮ ರಾಜ್ಯದ ಮಕ್ಕಳಿಗೆ ಮಾತ್ರ ಸೀಟನ್ನು ಕೊಡ್ತಾ ಇದ್ರು. ಸರ್ಕಾರದ ಫೀಸನ್ನು ನಿಶ್ಚಯ ಮಾಡಿದ್ರಲ್ಲ, ಅದರಲ್ಲಿ ಅದನ್ನು ಬಹಳ ಕಮ್ಮಿ ಫೀಸ್ನಿಂದ ಈ ಮಕ್ಕಳಿಗೂ ಒಂದು ಸೀಟು ಸಿಗ್ತಾ ಇತ್ತು. ಅನೇಕ ಮಂದಿ ಈ ಭಾಗದ ಹಿಂದುಳಿದವರು, ದಲಿತರು ಎಲ್ಲರೂ ಸಿಇಟಿಯಲ್ಲಿ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟನ್ನು ತೆಗೆದುಕೊಂಡು ಅವರ ಎಜುಕೇಶನ್ ಅನ್ನು ಮುಗಿಸಿ ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಹೋಗ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಬಂದ ಮೇಲೆ ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನು ಮಾಡಿ ಮೆಡಿಕಲ್ ಎಕ್ಸಾಮ್ ಅನ್ನು ಅಲ್ಲಿ ಮಾಡಿದ್ರು, ನೀಟ್ ಅಂತ. ನಮಗೆ ಅದರಿಂದ ನಮ್ಮ ಭಾಗದ ಮಕ್ಕಳಿಗೆ ಸೀಟ್ ಸಿಕ್ಕುವಂಥದ್ದು ಕಮ್ಮಿ ಆಗಿ ಹೋಯಿತು. ಮೊನ್ನೆ ದಿವಸ ನಮ್ಮ ಮೆಡಿಕಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನೋಡಿದ್ವಿ ನಾವು. 2000 ಹೆಚ್ಚು ಸೀಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಆದರೆ ಹೆಚ್ಚು ಸೀಟ್ ಸಿಕ್ಕಿದ್ರೆ ನಮ್ಮ ಮಕ್ಕಳಿಗೆ ಸಿಕ್ಕುವುದಿಲ್ಲ. ಅದು ನೀಟ್ ಎಕ್ಸಾಮ್ನಲ್ಲಿ ಯಾರು ಪಾಸ್ ಆಗ್ತಾರೆ, ದೇಶಾದ್ಯಂತ ಕಂಡಕ್ಟ್ ಮಾಡ್ತಾರಲ್ಲ, ಆ ಮಕ್ಕಳಿಗೆ ಬಂದು ಪಾಸ್ ಆಗಿ ಬಂದರೆ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ನೋಡ್ಬೋದು. ಎಲ್ಲ ಬೇರೆ ರಾಜ್ಯದ ಮಕ್ಕಳು ಇರುವಂಥದ್ದು ಬಿಟ್ಟರೆ ನಮ್ಮ ರಾಜ್ಯದ ಮಕ್ಕಳಿಗೆ ಸೀಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಕೇಳುವಂಥದ್ದು, ಮೊನ್ನೆ ದಿವಸ ಏನೋ ಪರೀಕ್ಷೆಯಲ್ಲಿ ಪ್ರಶ್ನಾಪತ್ರಿಕೆ ಸೋರಿಕೆ ಆಯ್ತು ಅಂತ ಹೇಳಿದ್ರು. ಸೋರಿಕೆ ಆದದಲ್ಲ, ಅದು ಮಾರಾಟ ಆದದ್ದು. ಅದು ಮಾರಾಟ ಆದಂತ ಪತ್ರಿಕೆಯಲ್ಲಿ ಬಂದಾಗ ಮಾಧ್ಯಮದವರು ಹೇಳಿಯಾಗಿದೆ. ಅದರಿಂದ ಸೋರಿಕೆ ಅನ್ನೋದನ್ನು ಮಾರಾಟ ಮಾಡಿದವ್ರ ಮೇಲೆ ಕ್ರಮ ತಗೊಳ್ಬೇಕು. ಇದಕ್ಕೆ ಹೊಣೆಗಾರರು ಯಾರು ಅಂತ ನಾನು ಹೊಣೆಯನ್ನು ಹೊತ್ತಿದ್ದೇನೆ ಅಂತ ಮಂತ್ರಿಗಳು ಹೇಳಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಗೊತ್ತಿಲ್ಲ, ಬಟ್ ಅವ್ರು ರಾಜೀನಾಮೆಯನ್ನು ತಗೊಳ್ಬೇಕು. ಯಾಕಂದ್ರೆ ಅವರು ಒಪ್ಪಿ ಆದ ಮೇಲೆ, ಅವರಿಂದ ತಪ್ಪಾದ ಮೇಲೆ ಅವರು ಶಿಕ್ಷೆಯನ್ನು ಅವರಿಗೂ ಕೊಡಬೇಕಾಗ್ತದೆ. ಇಲ್ಲದಿದ್ರೆ ಇದು ನಿರಂತರವಾಗಿ ನಡೀತಾ ಹೋಗ್ತದೆ. ಅದಕ್ಕೋಸ್ಕರ ಈ ನೀಟ್ ಎಕ್ಸಾಮಿನಿಂದ ಆಗುವಂತ ತೊಂದರೆಗಿಂತ ಕೇಂದ್ರ ಸರ್ಕಾರ ತೀರ್ಮಾನವನ್ನು ತಗೊಂಡು ರಾಜ್ಯ ಸರ್ಕಾರ ಸಿಇಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರ ಮುಖ್ಯವಾಗಿ ಮೆಡಿಕಲ್ ಪರೀಕ್ಷೆಯನ್ನು ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಕೇಂದ್ರ ಸರ್ಕಾರದ ಮುಖೇನ ಮಾಡಿ ಬೇರೆ ಬೇರೆ ರಾಜ್ಯದ ಮಕ್ಕಳಿಗೆ ಕೊಡೋದ್ರಿಂದ ನಮ್ಮ ರಾಜ್ಯದ ಮಕ್ಕಳಿಗೆ ಹೆಚ್ಚು ಸೀಟು ಸಿಕ್ಕಿ ಅನ್ನುವಂಥ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಇಲ್ಲೇ ಪ್ರತಿ ವರ್ಷದಲ್ಲಿ
ಸೋರಿಕೆಯಾಗಿದೆ ಅಂತ ಹೇಳುವಂಥದ್ದು, ಮರುಪರೀಕ್ಷೆಯನ್ನು ಮಾಡುವಂಥದ್ದು. ಆ ಮಕ್ಕಳ ಪರಿಸ್ಥಿತಿ ಒಂದು ಪರೀಕ್ಷೆಯನ್ನು ಕೂತ್ಕೊಂಡು PUC ಆಯಿತು, PUC ಆದ್ಮೇಲೆ CET ಕೂತ್ಕೊಳ್ತಾರು, ಅದಾದ್ಮೇಲೆ ನೀಟ್ ಪರೀಕ್ಷೆಗೆ ಕೂತ್ಕೊಳ್ಳುವಂಥದ್ದು, ನೀಟಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಂತ ಮತ್ತೊಂದು ಪರೀಕ್ಷೆಗೆ ಕೂತ್ಕೊಳ್ಳುವಂಥದ್ದು. ಇದೆಂತ ದುರಂತ, ಮಕ್ಕಳ ಮೇಲೆ ಎಷ್ಟು ಹೊರೆಯಾಗಿದೆ ಅನ್ನುವಂತ ನಾವು ಅರ್ಥವನ್ನು ಮಾಡಿಕೊಂಡು ದಯವಿಟ್ಟು ಕೇಂದ್ರ ಸರ್ಕಾರದವರು ಹೊಣೆಯನ್ನು ಹೊತ್ತ ಮೇಲೆ ಒಂದು ಕೇಂದ್ರದ ಮಂತ್ರಿಗಳು ರಾಜ್ಯವನ್ನು ಕೊಡಬೇಕಂತ ಕೇಳುವಂಥದ್ದು ಒಂದು. ಮುಂದಿನ ವರ್ಷದಿಂದ ಈ ಪರೀಕ್ಷೆಯನ್ನ ರಾಜ್ಯ ಮಟ್ಟಕ್ಕೆ ಕೊಟ್ಟು CET ಮುಖಾಂತರ ಮಾಡಿ ನಮ್ಮ ಮಕ್ಕಳಿಗೆ ಹೆಚ್ಚು ಸೀಟ್ ಸಿಕ್ಕುವಂತ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದ್ರೆ ನಮ್ಮ ಭಾಗದ ಜಾಗವನ್ನು ಕೊಟ್ಟಿದ್ದೇವೆ, ಹಣವನ್ನು ವೆಚ್ಚ ಮಾಡಿದ್ದೇವೆ ಮೆಡಿಕಲ್ ಕಾಲೇಜಿಗೆ, ಇಂಜಿನಿಯರಿಂಗ್ ಕಾಲೇಜಿಗೆ, ಹಾಗೆ ನಮ್ಮ ಮಕ್ಕಳಿಗೆ ಹೆಚ್ಚು ಸೀಟ್ ಸಿಗಲಿ ಅನ್ನುವಂಥ ಅಭಿಪ್ರಾಯದಿಂದ ಈ ಮಾತನ್ನ ಹೇಳ್ತಾ ಇದ್ದಾರೆ. ಅದರೊಟ್ಟಿಗೆ ಪ್ರತಿಷ್ಠಿತ ಏನು ವಿದ್ಯಾಸಂಸ್ಥೆಗಳು ಇದರಲ್ಲಿ ವೈದ್ಯಕೀಯ